ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಸೊ ಇವತ್ತು ನಾನು ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ಇರುತ್ತೆ ಅಂತ ಅಂದರೆ, ನಿಮಗೆ ಯೂನಿವರ್ಸ್ ಅಥವಾ ಏಂಜಲ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ. ಸೊ 1111 ಮೆಸೇಜ್ ಆಗಿರ್ಬೋದು. ಸೊ ನಾನು ಥಂಬ್ನೇಲಲ್ಲಿ ಕೊಟ್ಟಿರ್ತೀನಿ, ಸೊ ನೋಡಿರ್ತೀರಾ. ಸೊ 1111 ಯಾರೆಲ್ಲ ನೋಡ್ತಾ ಇರ್ತೀರಾ ಹೀಗೆ. ಸೊ ನಾನು ಆ ಒಂದು ನಂಬರ್ನ ಮೆನ್ಷನ್ ಮಾಡ್ತೀನಿ. ಬಟ್ ಟೋಟಲ್ ಓವರ್ ಆಲ್ ಬಂದು ಏಂಜಲ್ ನಂಬರ್ಸ್ ಯಾರೆಲ್ಲ ನೋಡ್ತಾ ಇರ್ತೀರಾ, ಸೊ ನಿಮಗೆ ಏನು ಬ್ಲೆಸ್ಸಿಂಗ್ಸ್ ಇದೆ, ನೀವು ಏನು ಮಾಡಬೇಕು, ತುಂಬ ಕನ್ಫ್ಯೂಸ್ಡ್ ಆಗಿದ್ದರೆ ಯಾವ ಒಂದು ಸ್ಟೆಪ್ ನೀವು ತಗೊಳ್ಬೇಕು ಆ ಒಂದು ಕೆಲಸಕ್ಕೆ. ಸೊ ಈ ರೀತಿ ನೋಡೋಣ. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕಿದೆ ಡೆಫಿನೆಟ್ಲಿ ಯು ಕ್ಯಾನ್ ಟೇಕ್, ಓಕೆನಾ. ಪರ್ಸ್ನಲ್ ರೀಡಿಂಗ್ ಅವೈಲಬಲ್ ಇದೆ. ಸೊ ರಿಲೇಷನ್ಶಿಪ್ ಹೀಲಿಂಗ್ ನಿಮ್ಗೆ ಇಂಟ್ರೆಸ್ಟ್ ಇದೆ ತಗೊಳ್ಬಹುದು ಡೆಫಿನೆಟ್ಲಿ. ಆ್ಯಂಡ್ ಏನಿದೆ, ಬ್ರೇಸ್ಲೆಟ್ಸ್ ಯಾರಿಗೆಲ್ಲ ಬೇಕಿದೆ, ಸೊ ಎನರ್ಜೈಸ್ಡ್ ಬ್ರೇಸ್ಲೆಟ್ಸ್ ಅವೈಲಬಲ್ ಇದೆ. ಸೊ ಯು ಕ್ಯಾನ್ ಪರ್ಚೇಸ್. ಆ್ಯಂಡ್ ಟ್ಯಾರೋ ಕೋರ್ಸ್, ಮನಿ ರೇಖಿ ಕೋರ್ಸ್, ಕ್ಯಾಂಡಲ್ ವ್ಯಾಕ್ಸ್ ಕೋರ್ಸ್, ಲಾ ಆಫ್ ಅಟ್ರಾಕ್ಷನ್, ಮೇನ್ ಬಂದು ಲಾ ಆಫ್ ಅಟ್ರಾಕ್ಷನ್ ಯಾರೆಲ್ಲ ಕಲ್ತಿಲ್ಲ, ಸೊ ನಾನು ಆದಷ್ಟು ನಾನು ಜಾಸ್ತಿ ಫೀಸ್ನು ನಾನು ತೊಗೊಳ್ತಾ ಇಲ್ಲ. ನೀವು ನೋಡ್ಬೋದು ಹೊರಗೆಲ್ಲ 4K 5K ಹೀಗೆಲ್ಲ ತೊಗೊಳ್ತಾರೆ, ನಾನು ಅಷ್ಟು ತೊಗೊಳ್ತಾ ಇಲ್ಲ. ಸೊ ಲಾ ಆಫ್ ಅಟ್ರಾಕ್ಷನ್ ನಾನು ಈಸಿಯಾಗೆ ಹೇಳ್ಕೊಡ್ತಾ ಇದ್ದೀನಿ. ಯು ಕ್ಯಾನ್ ಲರ್ನ್ ಲಾ ಆಫ್ ಅಟ್ರಾಕ್ಷನ್ನ ಕಲ್ತ್ಕೊಳ್ಳಿ. ಯಾಕೆ ನಾನು ಜಾಸ್ತಿ ಮಾಡಿಲ್ಲ ಅಂತಂದರೆ, ಸೊ ಎಲ್ಲರಿಗೂ ಒಂದು ಸ್ಟೆಪ್ ಒಂದು ತಗೊಳ್ಳಿ ಅವ್ರ ಲೈಫ್ನಲ್ಲಿ, ಸೊ ಅವ್ರ ಲೈಫ್ ಚೇಂಜ್ ಮಾಡ್ಕೊಳ್ಳೋಕ್ಕೆ. ಇದು ಲಾ ಆಫ್ ಅಟ್ರಾಕ್ಷನ್ ಬಂದು ಒಂದು ಲೈಫ್ ಚೇಂಜಿಂಗ್ ಆಗಿರುತ್ತೆ. ಸೊ ಅದನ್ನು ನೀವೆಷ್ಟು ಅಳವಡಿಸ್ಕೊಳ್ತೀರಾ ನಾನು ಹೇಳ್ಕೊಡೋದ್ಕಿಂತ, ಅದು ತುಂಬ ಮ್ಯಾಟರ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಫೀಸ್ನು ಸಹ ನಾನು ಜಾಸ್ತಿ ಮಾಡಿಲ್ಲ. ಸೊ ಅಷ್ಟೇ ಇದೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಲಾ ಆಫ್ ಅಟ್ರಾಕ್ಷನ್ನ ಕಲಿಬಹುದು. ಎಲ್ಲರೂ ಕಲೀರಿ ಅಂತ ಹೇಳ್ತೀನಿ. ಬಿಕಾಸ್ ನಮ್ಮನ್ನು ನಾವು ಎಷ್ಟು ಪಾಸಿಟಿವ್ ಆಗಿ ಇಟ್ಕೊಳ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಇಲ್ಲಿ. ಸೊ ಅದಕ್ಕೋಸ್ಕರ. ಆ್ಯಂಡ್ ಹೀಲಿಂಗ್ ಸೆಷನ್ 21st ಯಾರೆಲ್ಲ ಜಾಯ್ನ್ ಆಗಬೇಕು ಅಂದ್ಕೊಳ್ತಿದ್ದೀರಾ, ಹೀಲಿಂಗ್ ಸೆಷನ್, ಸೊ ನನ್ನ ಚಾನಲಲ್ಲಿ ನೀವು ನೋಡಿದ್ರೆ ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ. ಹೀಲಿಂಗ್ ಸೆಷನ್ ಯಾರಿಗಾದರೂ ಬೇಕಿದ್ರೆ ಯು ಕ್ಯಾನ್ ಟೇಕ್. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ನಾನು ಕಾರ್ಡ್ಸ್ನ ಶಫಲ್ ಮಾಡಿ ಬರ್ತೀನಿ. ಓಕೆ. ಸೊ ನನಗೆ ಇಲ್ಲಿ ಒಂದೊಂದೇ ಕಾರ್ಡ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ನನಗೆ ಇಂಟ್ಯೂಷನ್ಸ್ ಬರ್ತಾ ಇದೆ. ಯಾಕೆ ಅಂತ ಅಂದರೆ ಇಲ್ಲಿ ತುಂಬ ಜನ ಹೇಗೆ ಅಂತ ಅಂದರೆ, ಒಬ್ಬರು ಯಾವುದೋ ಒಂದಕ್ಕೋಸ್ಕರ ವಿಡಿಯೋ ನೋಡ್ತಾರೆ, ಇನ್ನೊಬ್ಬರು ಇನ್ನೊಂದಕ್ಕೋಸ್ಕರ ವಿಡಿಯೋ ನೋಡ್ತಾರೆ. ಸೊ ನಾನು ಅದಕ್ಕೋಸ್ಕರ ಇಲ್ಲಿ ನನಗೆ ಡಿಫ್ರೆಂಟ್ ಎನರ್ಜೀಸ್ ನನಗೆ ಸಿಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಒಂದೊಂದೇ ಹೇಳ್ತೀನಿ ನಿಮಗೆ. ಸೊ ವಿಡಿಯೋ ಫುಲ್ ನೋಡಿದ್ರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ನಾನಿಲ್ಲಿ 6 ಕಾರ್ಡ್ಸ್ ತೊಗೊಂಡಿದ್ದೀನಿ. 6 ಕಾರ್ಡ್ಸ್ ನನಗೆ ಬಂದಿರುವಂಥದ್ದು. ಫಸ್ಟ್ ಕಾರ್ಡ್ ನನಗೆ ಸ್ಟ್ರೆಂತ್ ಕಾರ್ಡ್ ಬರ್ತಿದೆ. ಸೊ ಸ್ಟ್ರೆಂತ್ ಕಾರ್ಡಲ್ಲಿ ಇಲ್ಲಿ ತುಂಬ ಜನ ನಿಮ್ಮ ಪ್ರೀತಿ ಬಗ್ಗೆ ನೀವು ಇಲ್ಲಿ ಕೇಳಿರ್ಬೋದು. ಯಾರೆಲ್ಲ ಒಂದು 8 ಇಯರ್ಸಿಂದ ಲವ್ ಮಾಡ್ತಾ ಇರಬಹುದು, ನೀವು 8 ಇಯರ್ಸಿಂದ ರಿಲೇಷನ್ಶಿಪ್ನಲ್ಲಿ ನೀವಿರಬಹುದು. ಆ್ಯಂಡ್ ಅವರು ಇಲ್ಲಿ ಲಾಯಲ್ ಆಗಿದ್ದಾರಾ ಅಂತ ಕೇಳ್ತಿದ್ರೆ ನಾನು ಹೇಳ್ತಾ ಇದ್ದೀನಿ, ಇದು ಯಾವುದೇ ಮ್ಯಾರೇಜ್ ಎನರ್ಜಿ ಇಲ್ಲ ಇಲ್ಲಿ. ಲೈಕ್ ಅಂತ ಅಂದರೆ ನೀವು ಮ್ಯಾರಿಡ್ ಇರೋರು ವಿಡಿಯೋ ನೋಡ್ತಾ ಇದ್ದೀರಲ್ವ, ಅವ್ರು ನೋಡ್ತಾ ಇದ್ದರೆ ಸೊ ಈ ಮೆಸೇಜ್ ನಿಮಗಲ್ಲ. ಸೊ ನಿಮಗೆ ನೆಕ್ಸ್ಟ್ ಬರಬಹುದು, ನೀವು ವೆಯ್ಟ್ ಮಾಡಿ, ಓಕೆನಾ. ಯಾರೆಲ್ಲ ರಿಲೇಷನ್ಶಿಪ್ನಲ್ಲಿ ಇದ್ದವರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಅದು ಫಸ್ಟ್ ಕಾರ್ಡು ನನಗೆ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಸೊ ಸ್ಪೆಸಿಫಿಕಲಿ ನಿಮಗೆ ಅಂತಲೇ ಈ ಒಂದು ಕಾರ್ಡ್ ನನಗೆ ಬಂದಿರೋ ಅಂಥದ್ದು. ಸೊ ಯಾರೆಲ್ಲ ಇಷ್ಟು ವರ್ಷಗಳಿಂದ, ತುಂಬ ವರ್ಷಗಳಿಂದ ಅಥವಾ 8 ಮಂತ್ಸಿಂದನೂ ರಿಲೇಷನ್ಶಿಪ್ನಲ್ಲಿ ನೀವಿರ್ಬೋದು. ಸೊ ನಿಮಗೆ ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬರ್ತಿದೆ. ನೀವು ಆದಷ್ಟು ಬೇಗ ಅಲ್ಲಿ ಒಂದು ಕಮಿಟ್ಮೆಂಟ್ ಅನ್ನೋದನ್ನ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನೀವು ಪಡ್ಕೊಳ್ತೀರಾ. ಏಕೆ ಅಂತ ಅಂದರೆ, ನಿಮ್ಮ ಪಾರ್ಟ್ನರ್ ಇಲ್ಲಿ ನಿಮಗೆ ಲಾಯಲ್ ಆಗಿದ್ದಾರೆ, ನೀವು ಸಹ ಲಾಯಲ್ ಆಗಿದ್ದೀರಿ. ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ಇಲ್ಲಿ ನೀವು ದೂರ ಆಗಿರಬಹುದು. ಅದನ್ನು ಹೊರತುಪಡಿಸಿದರೆ ನಿಮ್ಮ ಇಬ್ಬರ ಮಧ್ಯೆ ಯಾವುದೇ ಬ್ಲಾಕೇಜಸ್ ಇಲ್ಲ. ಈ ಒಂದು ಸಣ್ಣ ಪುಟ್ಟ ಮನಸ್ತಾಪಗಳು ಇದ್ದಿದ್ದೇ ನೀವು ಏನಾದರೂ ಈಗ ಕರೆಂಟ್ಲಿ ಫೇಸ್ ಮಾಡ್ತಾಯಿದ್ರೆ ಅಥವಾ ಲಾಂಗ್ ಡಿಸ್ಟೆನ್ಸ್ನಲ್ಲಿ ಇದ್ದರೆ ನಿಮ್ಮ ರೀಯೂನಿಯನ್ ಆಗುತ್ತೆ, ಅಥವಾ ಬ್ರೇಕಪ್ನಲ್ಲಿದ್ದರೆ ರೀಯೂನಿಯನ್ ಆಗುತ್ತೆ. ಆ್ಯಂಡ್ ಹೇಗೆ ಅಂತ ಅಂದರೆ, ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಬಂದು ಯಾರೂ ಸಹ ಬೇರೆ ಮಾಡೋಕ್ಕಾಗದೇ ಇರೋ ಅಷ್ಟು ನೀವು ಹತ್ತಿರ ಆಗ್ತೀರಾ. ಇನ್ನು ಇಲ್ಲಿ ಯಾವುದಾದ್ರೂ ವಿಷಯಕ್ಕೆ ಅಥವಾ ಮೂರನೇ ವ್ಯಕ್ತಿಯಿಂದ ನಿಮಗೆ ಏನಾದರೂ ಜಗಳಗಳಾಗ್ತಿದ್ರೆ
ಅವ್ರ ಮಾತು ಕೇಳಿಕೊಂಡು ನಿಮ್ಮ ಪಾರ್ಟ್ನರ್ ಇಲ್ಲಿ ನಿಮ್ಮನ್ನು ಇಗ್ನೋರ್ ಅಥವಾ ನಿಮ್ಮನ್ನು ದೂರ ಮಾಡ್ಕೊಳ್ಳೋದು ಈ ರೀತಿ ಕರೆಂಟ್ಲಿ ಏನಾದರೂ ಮಾಡ್ತಾಯಿದ್ರೆ ಸೊ ಇದರಲ್ಲಿ ನೀವೊಂದು ಚೇಂಜಸ್ನ ನೀವು ಆದಷ್ಟು ಬೇಗ ನೋಡ್ತೀರಾ. ಡೋಂಟ್ ವರಿ, ನಿಮ್ಮ ಪಾರ್ಟ್ನರ್ ನಿಮಗೆ ಕಮಿಟ್ಮೆಂಟ್ ಅನ್ನೋದನ್ನ ಕೊಡ್ತಾರೆ. ಸೊ ಇದು ಒಂದು ಫಸ್ಟ್ ಕಾರ್ಡ್ ನಾನು ಕಂಪ್ಲೀಟಾಗಿ ನಾನು ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸೆಕೆಂಡ್ ಕಾರ್ಡ್ ನನಗೆ ದ ಹ್ಯಾಂಗ್ಡ್ ಮ್ಯಾನ್ ಬಂದಿರೋದು. ಹ್ಯಾಂಗ್ಡ್ ಮ್ಯಾನ್, ಸೊ ಇದು ಯಾರಿಗೆಲ್ಲ ಅಂತ ಅಂದರೆ, ಮ್ಯಾರಿಡ್ ಇದ್ದೀರಾ, ಸೊ ನೀವು ಸಹ ಮ್ಯಾರಿಡ್ ಇದ್ದೀರಾ, ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರಾ ಅವ್ರು ಸಹ ಮ್ಯಾರಿಡ್ ಇದ್ದಾರೆ, ಓಕೆನಾ. ಆ್ಯಂಡ್ ಆಲ್ಸೋ ಇಲ್ಲಿ ಯಾರಾದರೂ ನಿಮಗೆ ಎಸ್ಪೆಷಲಿ ನಿಮ್ಮ ಪಾರ್ಟ್ನರ್ ನಿಮಗೆ ಏನಾದರೂ ಮುಂದೆ ಹಾಕ್ತಾಯಿದ್ರೆ, ಪೋಸ್ಟ್ಪೋನ್ ಮಾಡ್ತಾಯಿದ್ರೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡೋದನ್ನು. ಸೊ ಇಲ್ಲಿ ಎರಡು ಎನರ್ಜಿ ಇದೆ ನನಗೆ. ಒಂದು, ನೀವಿಬ್ಬರು ಮ್ಯಾರಿಡ್ ಇದ್ದೀರಾ ಬಟ್ ಬೇರೆ ಬೇರೆದವ್ರಿಗೆ ಮ್ಯಾರಿಡ್ ಇದ್ದೀರಾ ನೀವು, ಓಕೆ. ನಾನು ಹೇಳೋದು ಅರ್ಥ ಆಗ್ತಿದೆ ಅಂದ್ಕೊತೀನಿ. ಸೊ ನೀವು ಮ್ಯಾರಿಡ್ ಇದ್ದೀರಾ, ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರಾ ಅವರು ಮ್ಯಾರಿಡ್ ಇದ್ದಾರೆ. ಇನ್ನೊಂದು ಎನರ್ಜಿ ಬಂದು ನಿಮ್ಮ ಪಾರ್ಟ್ನರ್ ಇಲ್ಲಿ ನಿಮಗೆ ಮದುವೆ ಆಗಬೇಕು ಅನ್ನೋ ಒಂದು ವಿಷಯನ ಅಥವಾ ತುಂಬ ವರ್ಷಗಳಿಂದ ನೀವು ರಿಲೇಷನ್ಶಿಪ್ನಲ್ಲಿ ಇದ್ದರೂ ಸಹ ಇಲ್ಲಿ ನಿಮ್ಮನ್ನ ಅರ್ಥ ಮಾಡ್ಕೊಳ್ದೇ ಇರೋದು, ಪೋಸ್ಟ್ಪೋನ್ಮೆಂಟ್ ಮಾಡೋದು, ನಿಮಗೆ ಹರ್ಟ್ ಮಾಡೋ ಅಂಥದ್ದು. ಸೊ ಈ ರೀತಿ ಮಾಡ್ತಾಯಿದ್ದವ್ರಿಗೆ ದ ಹ್ಯಾಂಗ್ಡ್ ಮ್ಯಾನ್ ಬಂದಿದೆ. ಇಲ್ಲಿ ಒಂದು ಕ್ಲಾರಿಟಿ ಇಲ್ಲ, ನಿಮ್ಮ ಪಾರ್ಟ್ನರ್ಗೂ ಇಲ್ಲ, ನಿಮಗೂ ಇಲ್ಲ. ನಿಮಗಿದ್ದಾಗ ಅವರಿಗಿರಲ್ಲ, ಅವರಿಗಿದ್ದಾಗ ನಿಮಗಿರಲ್ಲ. ಹೇಗೆ ಅಂತ ಅಂದರೆ, ನೀವು ಅವ್ರ ಕಡೆಯಿಂದ ಮ್ಯಾರೇಜ್ ಕಮಿಟ್ಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ. ನಾನು ಅವ್ರ ಜೊತೆನೇ ಇರಬೇಕು, ನನ್ನ ನೆಕ್ಸ್ಟ್ ಲೈಫ್, ನಾನು ಇವಾಗ ಇರೋವಂಥ ಲೈಫ್ ನನಗೆ ಬೇಡ, ನಾನು ನಿನ್ನ ಜೊತೆ ಬರ್ತೀನಿ ಅಂತ ನೀವು ಹೇಳ್ತಿರ್ಬೋದು. ಸೊ ನೀವು ಅದನ್ನು ಹೇಳ್ತಿದ್ದೀರಾ, ಬಟ್ ದೇ ಆರ್ ನಾಟ್ ರೆಡಿ. ಅವರು ಅದನ್ನು ಅಳವಡಿಸ್ಕೊಳಕ್ಕೆ ರೆಡಿ ಇಲ್ಲ. ಯಾಕೆ ಅಂತ ಅಂದರೆ ಅವ್ರಿಗೆ ಕ್ಲಾರಿಟಿ ಇಲ್ಲ ಈ ಒಂದು ರಿಲೇಷನ್ಶಿಪ್ ಬಗ್ಗೆ. ಇಲ್ಲಿ ಯಾವುದೋ ಒಂದು ಅಟ್ರ್ಯಾಕ್ಷನಿಂದ ಆಗಿರ್ಬೋದು, ಲಸ್ಟ್ ಎನರ್ಜಿ ಇದೆ ಇಲ್ಲಿ. ಸೊ ಈ ಒಂದು ವಿಷಯವಾಗಿ ನೀವಿಬ್ಬರು ರಿಲೇಷನ್ಶಿಪ್ನಲ್ಲಿ ಇದ್ದರು, ಯಾರಿಗೆ ರೆಸೊನೇಟ್ ಆಗುತ್ತೆ ಅವ್ರು ತೊಗೊಳ್ಳಿ, ಇದು ಎಲ್ಲರಿಗೂ ರೆಸೊನೇಟ್ ಆಗೋಲ್ಲ, ಅದನ್ನು ಮತ್ತೆ ಕಮೆಂಟ್ ಮಾಡಬೇಡಿ ನೀವು. ಸೊ ನಾನು ಹೇಳಿದ್ದೀನಿ, ನಿಮ್ಗೆ ರೆಸೊನೇಟ್ ಆದರೆ ತೊಗೊಳ್ಳಿ, ಇಲ್ಲಾಂದರೆ ನೀವು ಬೇರೆ ವೀಡಿಯೋಸ್ ನನ್ನ ಚಾನಲಲ್ಲಿ ಸಿಗುತ್ತೆ, ನೀವು ನೋಡ್ಬೋದು, ಓಕೆನಾ. ಸೊ ಒಂದು ಅಟ್ರ್ಯಾಕ್ಷನಿಂದ ಇಲ್ಲಿ ನೀವು ಇಷ್ಟು ದಿನ ಇರ್ಬೋದು. ಸೊ ಅದಕ್ಕೋಸ್ಕರ ನಿಮ್ಮ ಪಾರ್ಟ್ನರ್ ಈಗ ಇಗ್ನೋರ್ ಮಾಡ್ತಾ ಇರ್ಬೋದು ನಿಮ್ಮನ್ನು, ಬಿಕಾಸ್ ಈ ರಿಲೇಷನ್ಶಿಪ್ ಬಗ್ಗೆ ಅವ್ರಿಗೆ ಒಂದು ಸ್ಟ್ರಾಂಗ್ ಡಿಸಿಷನ್ ತೊಗೊಳೋಕ್ಕೆ ರೆಡಿ ಇಲ್ಲ, ಚಾಲೆಂಜಸ್ನ ತೊಗೊಳಕ್ಕೆ ರೆಡಿ ಇಲ್ಲ. ಸೊ ಇಷ್ಟು ದಿನ ಏನಾಗಿತ್ತು, ಸೊ ಅದನ್ನೆಲ್ಲ ಮರ್ತ್ಬಿಡು ನೀನು. ಸೊ ನೀನು ಮೂವ್ ಆನ್ ಆಗು, ನಾನು ನನ್ನ ಲೈಫಲ್ಲಿ ಚೆನ್ನಾಗಿದ್ದೀನಿ, ಈ ರೀತಿ ನಿಮಗೆ ಹೇಳೋ ಅಂಥ ಚಾನ್ಸಸ್ ಸಹ ಮುಂದೆ ಇದೆ. ಆ್ಯಂಡ್ ಕರೆಂಟ್ಲಿ ಇಲ್ಲಿ ಯಾರಿಗಾದ್ರೂ ಹೇಳು ಇರ್ಬೋದು. ಸೊ ಈ ರೀತಿ ಒಂದು ಎನರ್ಜಿ ಸಹ ಇಲ್ಲಿದೆ. ಆ್ಯಂಡ್ ಅವ್ರ ಕಡೆಯಿಂದ ಅದೇ ಸ್ಟ್ರಾಂಗ್ ಕಮಿಟ್ಮೆಂಟ್ ನಿಮಗೆ ಸಿಗೋದಿಲ್ಲ. ಇನ್ನು ನಿಮಗೆ ಯಾರಿಗಾದ್ರೂ ಮೂವ್ ಆನ್ ಆಗಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ಮೂವ್ ಆನ್, ಓಕೆ. ನೆಕ್ಸ್ಟ್ ಕಾರ್ಡ್ ನನಗೆ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಸೊ ಜಡ್ಜ್ಮೆಂಟ್ ಬಂದು ಯಾರಾದರೂ ಕೋರ್ಟ್ ಕೇಸಸ್ ಈ ರೀತಿ ಅಪ್ಲೈ ಮಾಡಿದರೆ, ಅಥವಾ ನಿಮಗೆ ನೀವು ಯಾರಾದರೂ ಅಮೌಂಟ್ ಕೊಟ್ಟಿದ್ರೆ ಬೇರೆದವ್ರಿಗೆ, ನೀವು ತುಂಬ ನಂಬಿ ಅಮೌಂಟ್ ಕೊಟ್ಟಿದ್ರಿ, ಅಥವಾ ಯಾವುದೋ ಒಂದು ಡಾಕ್ಯುಮೆಂಟ್ ವಿಷಯವಾಗಿ ಇಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಾಯಿದ್ರೆ ಅದು ಆದಷ್ಟು ಬೇಗ ಸಾಲ್ವ್ ಆಗುತ್ತೆ. ಸೊ ದ ನೆಕ್ಸ್ಟ್ ಕಾರ್ಡ್ ನನಗೆ 8 ಆಫ್ ವ್ಯಾಂಡ್ಸ್ ಬಂದಿದೆ. ಸೊ ಯಾರಾದರೂ ವೆಕೇಷನ್ ಹೋಗಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ, ಹೋಗಿ ಬನ್ನಿ ಅಂತ ಹೇಳ್ತೀನಿ. ಯಾಕೆ ಅಂತ ಅಂದರೆ ಇಲ್ಲಿ ನಿಮಗೆ ಸ್ವಲ್ಪ ಚೇಂಜಸ್ ಬೇಕಾಗಿದೆ, ನಿಮ್ಮ ಮೈಂಡ್ ಸ್ವಲ್ಪ ರಿಫ್ರೆಶ್ ಆಗಬೇಕು. ಸೊ ನೀವು ಹೋಗಿ ಬರಬಹುದು. ಆ್ಯಂಡ್ ಈ ಎರಡು ಕಾರ್ಡ್ ನನಗೆ ಒಟ್ಟಿಗೆ ಬಂದಿದ್ದು. ಸೊ ಇಲ್ಲಿ ಡೆಫಿನೆಟ್ಲಿ ಫೈನಾನ್ಷಿಯಲ್ ಇಶ್ಯೂಸ್ ತುಂಬ ನೋಡ್ತಾ ಇದ್ದೀರಾ ನೀವು. ಸೊ ನಿಮಗೆ ಇಲ್ಲಿ ನನ್ನ ಒಂದು ಸಜೆಷನ್ ಬಂದು ಮನಿ ರೇಖೆ ನೀವು ಕಲ್ತ್ಕೊಳ್ಬಹುದು. ಸೊ ಅದರಿಂದ ನೀವು ಫೈನಾನ್ಷಿಯಲಿ ನೀವು ಸ್ಟೇಬಲ್ ಆಗ್ತೀರಾ. ಆ್ಯಂಡ್ ಆ ಒಂದು ಎನರ್ಜಿ ನಿಮ್ಮ ಹತ್ರನೇ ಇರೋದ್ರಿಂದ ಸೊ ಯು ಕ್ಯಾನ್ ಅಟ್ರ್ಯಾಕ್ಟ್ ಮನಿ. ಆ್ಯಂಡ್ ಈ ಕಾರ್ಡ್ಸ್ ನಾನು ಹೇಳಬೇಕು ಅಂತ ಅಂದರೆ, ನೀವು ಫೈನಾನ್ಷಿಯಲಿ ಅಷ್ಟು ಸ್ಟೇಬಲ್ ಇಲ್ಲ, ಹಾಗಂತ ನೀವು ಅದನ್ನು ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕೂ ಆಗ್ತಿಲ್ಲ. ಕರೆಂಟ್ಲಿ ಬಿಸ್ನೆಸ್ಸಲ್ಲಿ ನಿಮಗೆ ಲಾಸ್ ಆಗಿರ್ಬೋದು, ಯಾವುದೋ ಬಿಸ್ನೆಸ್ ಮಾಡ್ತಾಯಿದ್ರಿ, ಅದರಲ್ಲಿ ನಂಬಿ ನೀವು ಸ್ವಲ್ಪ ಚೀಟ್ ಆಗಿರೋದು ಉಂಟು, ಅಥವಾ ನೀವು ಪ್ರೀತಿಸೋರಿಗೆ ನೀವು ಅಮೌಂಟ್ ಕೊಟ್ಟು ಅದು ನಿಮ್ಗೆ ಇನ್ನೂ ಕೈ ಸೇರದೇನೂ ಇರ್ಬೋದು. ಸೊ ಈ ರೀತಿ ಎನರ್ಜಿ ಸಹ ಇಲ್ಲಿ ಇದೆ. ಸೊ ಒಂದು 11 ಮಂತ್ಸಲ್ಲಿ ಆ ಒಂದು ಅಮೌಂಟ್ ನಿಮ್ಮ ಕೈ ತಲುಪುತ್ತೆ ಮತ್ತು. ಸೊ ಯು ಹ್ಯಾವ್ ಟು ವೆಯ್ಟ್ ಅಂತ ಹೇಳ್ತೀನಿ. ಫೈನಾನ್ಷಿಯಲಿ ಇಶ್ಯೂಸ್ ತುಂಬ ನೋಡ್ತಾ ಇದ್ದೀರಾ, ಬಟ್
ಅದು ಒಂದು 11 ಮಂತ್ಸಲ್ಲಿ ಚೇಂಜಸ್ ಆಗುತ್ತೆ. ಸೊ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಗುಡ್ ನೈಟ್.